ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ದೇವೀಸ್ ಕಿಚನ್ನಲ್ಲಿ ಒಂದು ಸಿಹಿ ತಿಂಡಿ ಮಾಡೋಣ. ಇವತ್ತು ತುಂಬ ದಿನ ಆಯಿತು ಸಿಹಿ ಮಾಡಿದೆ, ಹಾಗಾಗಿ ಒಂದು ಸಿಹಿ ಮಾಡ್ತಾಯಿದ್ದೀನಿ. ಆ ಸಿಹಿ ಏನೂ ಅಲ್ಲ, ಕ್ಯಾರೆಟಲ್ಲಿ ಮಾಡಬಹುದಾದಂಥ ಸುಲಭವಾದಂತಹ ಕ್ಯಾರೆಟ್ ಹಲ್ವಾ. ರುಚಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿ ಅಂತ ಹೇಳ್ಬೋದು. ಕ್ಯಾರೆಟ್ ಆರೋಗ್ಯಕ್ಕೆ ಹೇಗಿದ್ರು ನಿಮ್ಗೆ ಒಳ್ಳೆಯದು ಅಂತ ಗೊತ್ತು, ಆದರೆ ಬಿಕ್ಕಿದ ಪದಾರ್ಥಗಳು ಸ್ವಲ್ಪ ಯಾರಾದರೂ ಡಯಟ್ ಕಾನ್ಷಿಯಸ್ ಇದ್ದರೆ ಅವ್ರಿಗೊಂಚೂರು ಅಮ್ಮ ಅನಿಸ್ಬೋದು. ಪರವಾಗಿಲ್ಲ, ಇವಾಗಲೂ ಈ ಥರನೂ ತಿನ್ನಬೇಕು ಅಂತ ಹೇಳ್ತಾ ಬನ್ನಿ ಮಾಡೋಣ ಕ್ಯಾರೆಟ್ ಹಲ್ವಾನ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿದ್ರೆ 1 kg ಕ್ಯಾರೆಟ್ ತೊಗೊಳ್ಳಿ. ಈಗ ಕ್ಯಾರೆಟ್ ತುಂಬ ಕಡಿಮೆಗೆ ಸಿಗ್ತದೆ, 30-40 ರೂಪಾಯಿಗೆ 1 kg ಸಿಗ್ತದೆ. ತನ್ನಿ ಅದನ್ನು ಚೆನ್ನಾಗಿ ತೊಳೆದು ಆನಂತರ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಳಿ. ನೀಟಾಗಿ ಸಣ್ಣ ತುರಿಯನ್ನು ತುರ್ಕೊಳ್ಳಿ. ಹೀಗೆ ಕೂದಲು ಎಳೆ ಥರ ಬರಬೇಕದು. ಚೆನ್ನಾಗಿ ಅಷ್ಟು ಕ್ಯಾರೆಟನ್ನು ತುರ್ಕೊಳ್ಳಿ. ತುರಿದ ನಂತರ ಏನು ಮಾಡಿ, ಒಂದು ಕುಕ್ಕರ್ ತೊಗೊಳ್ಳಿ. ಆ ಕುಕ್ಕರ್ಗೆ ನೀವು ಈ ಕ್ಯಾರೆಟ್ ತುರಿಯನ್ನು ಸೇರಿಸಿ ಆ ಕ್ಯಾರೆಟ್ ತುರಿ ಮುಳುಗುವಷ್ಟು ಹಾಲು ಹಾಕಬೇಕಾಗತ್ತೆ. ಯಾಕೆಂದರೆ ಬೇಯಬೇಕು ಅದರಲ್ಲೇ. ಹಾಗಾಗಿ ಕೆಲವರು ಹಾಗೆ ಬಾಣಲೆಯಲ್ಲಿ ಹುರ್ಕೊಂಡು ಮಾಡ್ತಾರೆ, ತುಪ್ಪ ಹಾಕಿಬಿಟ್ಟು ಮಾಡಬಹುದು. ಇದು ಸಾಫ್ಟಾಗಿ ಬರುತ್ತೆ, ಅದು ಹಾಗೆ ಬಾಯಿಗೆ ಸಿಗುತ್ತೆ. 2 ವಿಧಾನದಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡ್ಕೊಬೋದು. ನಾನಿಲ್ಲಿ ಹಾಲು ಹಾಕಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಕ್ಯಾರೆಟ್ ಮುಳುಗುವಷ್ಟು ಹಾಲು ಹಾಕಿ, ತುಂಬ ಜಾಸ್ತಿನೂ ಹಾಕಬಾರ್ದು, ಅದು ಮುಳುಗುವಷ್ಟು ಹಾಕಿದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಅದನ್ನು ನೀವು ಬೇಯಕ್ಕೆ ಬಿಡಬೇಕಾಗತ್ತೆ. ಗಮನಿಸಿ, ನೀವು ಒಂದು 2-3 ಸೀಟಿ ಕೂಗಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಹಾಗೆ ಮಾಡ್ತೀವಿ ಅಂದರೆ ಹೀಗೆ ಡೈರೆಕ್ಟಾಗಿ ಕೂಡ ಬೇಯಿಸ್ಬೋದು. ಹಾಲಾದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಓಪನ್ ಆಗಿಟ್ಟರೆ. ಕುಕ್ಕರಲ್ಲಾದರೆ ಒಂಚೂರು ಪರವಾಗಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ಮುಚ್ಚಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಈ ಕಡೆ ಏನು ಮಾಡೋಣ ಅಂದರೆ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಂಬೋಣ. ಏನೇನು ಬೇಕಾಗುತ್ತೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಅಂದರೆ ತುಪ್ಪ, ಆನಂತರ ಕೋವಾ ತೊಗೊಂಡಿದ್ದೀನಿ ನೋಡಿ. ಕೋವಾ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ತಪ್ಪೆ ಕೋವಾ ತೊಗೊಳ್ಳಿ. ಆನಂತರ 1 ಬಟ್ಲು ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಅಲಂಕಾರಕ್ಕೆ ರೆಡಿ ಮಾಡಿ ಒಗ್ಗರಣೆ ಹಾಕಿ ಇಟ್ಕೊಂಡ್ಬಿಡಿ. ಆನಂತರದಲ್ಲಿ ಕುಕ್ಕರಿಗೆ ಇಟ್ಟಿದ್ದೀರಲ್ಲ ನೋಡಿ, ವಿಸಿಲ್ ಬಂದಾಯಿತು. 1-2-3 ವಿಸಿಲ್ ಬರಲಿ ಸಾಕು. ಅದಾದ ನಂತರ ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟು ಆರಿಸ್ಬೇಕು, ತಣ್ಣಗಾಗಬೇಕು. ಅದು ತಣ್ಣಗಾಗೋವರೆಗೂ ಅದ್ರ ಪಾಡಿಗೆ ಅದನ್ನು ಬಿಡಿ. ತಣ್ಣಗಾದಮೇಲೆ ನಿಮಗೆ ರೆಡಿ ಆಗಿರುತ್ತೆ. ಸೊ ಈಗೇನು ಮಾಡೋಣ, ಎಲ್ಲವನ್ನು ತೆಗೆದುಕೊಂಡು ನಾನು ಈ ಬಾಣಲೆಗೆ ಹಾಕ್ತಾಯಿದ್ದೀನಿ. ಬಿಸಿ ಮಾಡಿಕೊಳ್ದು ಮತ್ತು ಬಾಣಲೆಯನ್ನು ಕಾಯಕ್ಕಿಟ್ಟು ಅದಕ್ಕೆ ಹಾಕಿ ಕೋವಾನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ಕೋವಾ ಮಿಕ್ಸ್ ಮಾಡಿ ಈಗ ಹುರಿತಾ ಹೋಗ್ತೀನಿ. 2 ಹೊಂದ್ಕೋಬೇಕು, ಬ್ಲೆಂಡ್ ಆಗಬೇಕು. ಇಲ್ಲಿ ಸಣ್ಣದಾಗಿ ನಾನು ಮಾಡಿದಂಥ ಒಂದು ವಿಡಿಯೋ ಏನಿತ್ತು, ಆ ಕೋವಾ ಮಿಕ್ಸ್ ಮಾಡೋದು, ಅದು ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪು. ಹುಡುಕಿ ಸಾಕಾಯಿತು, ಸಿಕ್ಕಲಿಲ್ಲ, ಅದಕ್ಕೆ ಡಿಲೇ ಆಗ್ತದೆ. ಆದ್ದರಿಂದ ನಿಮ್ಗೆ ಹಾಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಕೋವಾ ಮತ್ತು ಸಕ್ಕರೆ ಎರಡನ್ನು ನಾನು ಹಾಕಿದ್ದೀನಿ. 1 ಬಟ್ಲಷ್ಟು ಸಕ್ಕರೆ ಬೇಕಾಗುತ್ತೆ, ಹಾಗೆ ಕೋವಾ 1 ಬಟ್ಲು ಹಾಕಿ. ಸ್ವಲ್ಪ ನೀವು ಸಿಹಿ ಬೇಡ ಅನ್ನೋರು ಇಷ್ಟು ಹಾಕ್ಕೊಳ್ಳಿ, ಇಲ್ಲ ಚೆನ್ನಾಗಿ ಸಿಹಿಯಾಗಿದ್ದರೆ ಚೆನ್ನ ಅನ್ನೋರು ಈಗ 1.5 ಕಪ್ಪಷ್ಟು ಸಕ್ಕರೆಯನ್ನು ಹಾಕೋಬೇಕಾಗತ್ತೆ. ಕ್ಯಾರೆಟೇ ಮೊದಲು ಸಿಹಿ ಇರುತ್ತಲ್ಲ, ಹಾಗಾಗಿ 1 ಬಟ್ಲು ಸಾಕಾಗುತ್ತೆ. ಸ್ವಲ್ಪ ಒಂಚೂರು ತುಂಬ ಸಿಹಿಯಾಗಿರಬೇಕು ಅನ್ನೋರಿಗೆ ಕಡಿಮೆ ಆಗುತ್ತೆ. ಚೆನ್ನಾಗಿ ಹುರಿಬೇಕು, ಎಲ್ಲ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಫೈನಲ್ ಟಚಪ್ ಏನಿದೆ, ಮೇಲ್ಗಡೆ ಗೋಡಂಬಿ, ದ್ರಾಕ್ಷಿ ಕರೆದಿದ್ದು ಹಾಕಬೇಕಾಗತ್ತೆ. ಈ ಸಕ್ಕರೆ ನಾನು ಮೊದಲೇ ಹೇಳಿದಾಗೆ ಕೋವಾ ಸಕ್ಕರೆ 2 ಹಾಕ್ಕೊಂಬಿಟ್ಟಿದ್ದೀನಿ ನಾನು. ಇವಾಗ ನೀವು ಎಲ್ಲವನ್ನು ಸೇರಿಸಿ ಹುರಿತಾ ಹೋಗಿ. ಆ ಹಾಲಿನ ಅಂಶ ಏನಿದೆ ಅದು ಹೋಗಬೇಕದು. ಅದು ಹೋಗೋವರೆಗೂ ನೀವು ಹುರಿತಾ ಇರಬೇಕು, ಮೆತ್ತಗಿರಬಾರ್ದು. ಅದು ಚೆನ್ನಾಗಿ ಹುರಿದ ನಂತರ ಈಗ ರೆಡಿ ಟು ಸರ್ವ್ ಕ್ಯಾರೆಟ್ ಹಲ್ವಾ. ಸಖತ್ ಖುಷಿಯಾಗಿ ತಿನ್ಬೋದಂಥ ಹಲ್ವಾ. ಮಾಡಿ ತಿನ್ನಿ. ಚೆನ್ನಾಗಿತ್ತು ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಚೆನ್ನಾಗಿದ್ದಾಗ ನೀವು ತಿಂದು ಖುಷಿ ಪಟ್ಟಿದ್ದು ಸಾಲದು ಅಂತ ಬೇರೆಯವರೊಂದಿಗೆ ಹಂಚ್ಕೊಂಡ್ಬಿಡಿ. ಹಾಗೆಯೇ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಕಲ್ತ್ಕೊಳ್ಳಿ ಅಡುಗೆ ಅನ್ನೋರು ಇನ್ನಷ್ಟು ಜನರಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.